ಹೆಸರು ರುದ್ರೇಶ್ ಅಂತೇಳಿ. ನಾನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಹುಡುಗ. ಸೊ ಈ ಒಂದು ಚುನಾವಣೆ ಇವತ್ತು ಚುನಾವಣೆ ಫಲಿತಾಂಶ ಇತ್ತು. ನಾನು ರಾತ್ರಿ ಸಂಜೆನೇ ಬಂದಿದ್ದೆ. ನಮಗೆ ಅಷ್ಟು ಒಂದು ಈ ಚುನಾವಣೆಯಲ್ಲಿ ತುಂಬ ಕಾತರ ಇತ್ತು. ಯಾಕೆಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಡೀ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆಡಳಿತ ಪಕ್ಷದ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಿಮ್ಮ ರೈಟ್ ನ್ಯೂಸ್ಗೂ ಕೂಡ ಅದು ತಿಳಿದಿದೆ. ಸೊ ಅದರಂತೆ ಇದು ತುಂಬ ಕುತೂಹಲ ಮೂಡಿಸಿತ್ತು ಸರ್. ಬೆಳಗ್ಗೆ ಬಂದಾಗ ಮೊದಲನೇ ನಾವು ಸುತ್ತಿನಲ್ಲಿ ನೋಡಿದಾಗ ಸಮರ್ಥ ಅವರು ಮುಂದೆ ಇದ್ದರು. ಆಮೇಲೆ ಕಳೆದ ಒಂದು 3-4 ಸುತ್ತಿನಲ್ಲಿ ಅವರು ತುಂಬ ಹಿಂದೋದ್ರು. ಸುಮಾರು 8,500 ಮತಗಳ ಅಂತರದಲ್ಲಿ BJP ಮುನ್ನಡೆ ಇದ್ದಾಗ ನಮಗೆ ಸಂಪೂರ್ಣವಾದ ವಿಶ್ವಾಸ ಇತ್ತು ಮತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಶಾಮನೂರು ಕುಟುಂಬ ಈ ಒಂದು ದಾವಣಗೆರೆ ಜಿಲ್ಲೆಗೆ, ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲ, ಇಡೀ ದಾವಣಗೆರೆ ಜಿಲ್ಲೆಗೆ ಅವ್ರ ಕೊಡುಗೆ ಅಪಾರವಾಗಿದೆ. ಒಂದು ದೇವಸ್ಥಾನ ಆಗಿರ್ಬೋದು, ಅವರು ಬಾಪೂಜಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಅವ್ರ SSK ಟ್ರಸ್ಟ್ ಆಗಿರ್ಬೋದು, ಇತ್ತೀಚೆಗೆ ಅವರಿಗೆ IAS ಮತ್ತು KS ವಿದ್ಯಾರ್ಥಿಗಳಿಗೆ ಉಚಿತವಾದ ಒಂದು ಕೋಚಿಂಗ್ ಸೆಂಟರ್ಗಳ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಹಕಾರಿ ಭಾವನೆ ಅಂತಕ್ಕಂಥದ್ದು ಅವರು ರಕ್ತದಲ್ಲೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಾಮನೂರ ಅಣ್ಣವ್ರನ್ನು ಕೂಡ ನಾವು ಚನ್ನಗಿರಿ ಹುಡುಗಾಗಿರೋದ್ರಿಂದ ಕೇವಲ ಅವರಿಗೆ MP ಚುನಾವಣೆ ಟಿಕೆಟ್ ಸಿಕ್ಕ 1 ತಿಂಗಳೊಳಗೆ 25 ದಿನ ಒಳಗೆ ಅವರು ಇಡೀ ಜಿಲ್ಲೆಯ ಚುನಾವಣೆ ಮಾಡಿದ್ದಾರೆ. ಅವರಿಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮಾಡಿರ್ತಕ್ಕಂಥದ್ದು ಇಟ್ ಈಸ್ ನಾಟ್ ಎ ಬಿಗ್ ಟಾಸ್ಕ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ 6-7 ತಾಲೂಕು ಚುನಾವಣೆನ 1 ತಿಂಗಳಲ್ಲಿ MP ಗೆದ್ದಿದ್ದಾರೆ ಅಂದರೆ ಆಗಲೂ ಕೂಡ ಅವರಿಗೆ ಅನೇಕ ಅಡೆತಡೆಗಳು ಆಯ್ತು. ಯಾರ್ಯಾರೋ ಅವರಿಗೆ ಆಪೋಸಿಟಾಗಿ ನಿಂತ್ಕೊಂಡ್ರು, ಸ್ವಲ್ಪ ಕೊಟ್ಟರು. ಅಂಥದ್ರಲ್ಲಿ ಈಗಲೂ ಕೂಡ ಆಯ್ತು. ಆಗಲೂ ಅವ್ರಿಗೆ ಎಷ್ಟು ಅಡೆತಡೆ ಆಗುತ್ತೋ ಅಷ್ಟು ಅವರು ಮುಂದೆ ಬರ್ತಾರೆ, ಮುಂದೆ ಗೆಲ್ತಾರೆ. ಕೇವಲ ಇದೇ ಚುನಾವಣೆ ಅಲ್ಲ, ಎಷ್ಟೇ ಚುನಾವಣೆ ಬಂದರೂ ಕೂಡ ಇದು ಒಂಥರ ಎಮ್ಮರವಾಗಿ ಬೆಳೆದಿದ್ದಾರೆ SS ಸಾಮ್ರಾಜ್ಯ ಅನ್ನೋದು ನಮ್ಮ ದಾವಣಗೆರೆಯಲ್ಲಿ. ಇದೇ ರೀತಿ ಬಡವರಿಗೆ ಬಗ್ಗರಿಗೆ ಇದೇ ರೀತಿ ಸಹಾಯ ಮಾಡ್ಕೊಂಡು ಹೋಗೋಂಥ ಗುಣ ಅವರಲ್ಲಿದೆ. ಇನ್ನೂ ಹೆಚ್ಚಿನ ಸಹಕಾರ ಮಾಡಲಿ, ಇದು ಮಾಡಲಿ. ಆಮೇಲೆ ಸಮರ್ಥ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. MP ಚುನಾವಣೆಯಲ್ಲಿ ಅವ್ರ ಜೊತೆ ನಾನು ತಿರುಗಾಡಿದ್ದೀನಿ. ಸೊ ಪ್ರತಿ ಹಳ್ಳಿಗಿರ್ತಕ್ಕಂಥ ಯುವಕರಿಗೆ ಅವ್ರ ಮೇಲೆ ತುಂಬ ವಿಶ್ವಾಸ ಇದೆ. ಅಷ್ಟು ವಿಶ್ವಾಸನ ಉಳಿಸ್ಕೊಂಡು ಹೋಗಂಥ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಚನ್ನಗಿರಿ ತಾಲೂಕಲ್ಲಿ ಒಬ್ಬ NSA ಹುಡುಗ ಒಂದು ಅಪಘಾತದಿಂದ ತೀರ್ಕೊಂಡ ತಕ್ಷಣ ಅವ್ರಿಗೆ ಒಂದು ಕರೆ ಮಾಡಿದ ತಕ್ಷಣ ಅವರು ನಮ್ಮ ಕ್ಷೇತ್ರಕ್ಕೆ ಬಂದರು. ನಿನಗೆ ಯಾವುದೇ ರೀತಿ ಅವಸಮರ್ಥ ಅವರು ತುಂಬ ಕಡು ಬಡವರು. ಅವ್ರ ಮನೆಗೆ ಬಂದು ನಿಮ್ಗೇನು ಸಹಕಾರ ಬೇಕು ಅಂತ ಕೇಳಿ ಇಮಿಡಿಯೇಟ್ ಅಲ್ಲಿಗೆ ಬಂದಿದ್ರು. ಅವರು ಅಲ್ಲಿರ್ತಕ್ಕಂಥದ್ದು ಒಂದು ಅರ್ಧ ಗಂಟೆ 1 ಗಂಟೆ ಅವ್ರ ತಂದೆ ತಾಯಿಗಳ ಜೊತೆ ಬೆರೆತು ಏನೇ ನಿಮಗೆ ಸಮಸ್ಯೆ ಇದ್ದರೂ ನಾನು ಕಾಣಿ ಅಂತಕ್ಕಂಥ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದರು. ಅವರಿಗೆ ಅನೇಕ ಮಾಧ್ಯಮದಲ್ಲಿ ನೋಡಬೇಕಾದ್ರೆ ಅವ್ರಿನ್ನೂ ಚಿಕ್ಕ ಹುಡುಗ ಹೇಗಂಥದ್ದು. ಅವರು PhD ಇದನ್ನು ಮಾಡಿದ್ದಾರೆ, ಫಾರಿನಲ್ಲಿ ಎಕನಾಮಿಕ್ಸು ಸ್ಪೆಷಲ್ ಓದಿದ್ದಾರೆ. ಅದಾದಮೇಲೆ ಜನಗಳ ಜೊತೆ ಹೆಂಗೆ ಮಾತಾಡಬೇಕು ಅವರೆಲ್ಲ ಬೆಳೆದಿದ್ದಾರೆ. ಸೊ ಅವರಿಗೆ ಸರ್ ನಮ್ಮ ಬೇಡಿಕೆ ಹೌದು ಸರ್, ಡೆಫಿನೆಟ್ಲಿ ಬನ್ನಿ ಸರ್. ಗೆದ್ದರೆ ಅವ್ರು ಏನು ಗೊತ್ತಾ ಸರ್, ಅವರು ನಮಗೆ ಬಂದಿರೋ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೆಡಿಕಲ್ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು. ಈ ಎಕ್ಸಾಂಪಲ್ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತಕ್ಕಂಥ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಅವರು ಡೆಫಿನೆಟ್ಲಿ ಜನಗಳ ಬಗ್ಗೆ ಅಪಾರವಾದ ಅವ್ರ ತಾತನೂ ಮಾಡ್ಬೋದಿತ್ತು ಸರ್. ಈಗ ಎಲ್ಲರ ಕೈಯಲ್ಲೂ ಆಗಲ್ಲ. ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಮಾಡ್ಕೊತ ಹೋಗ್ತಾರೆ. ಇವತ್ತು ಯುವಕರಿಗೆ ಅವಕಾಶ ಬಂದಿದೆ, ಅವ್ರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಇದೆ. 100 ಸರ್. ಅವ್ರಿಗಿರೋ ಕೇಪಬಿಲಿಟಿ ಪ್ರಕಾರ ಮಲ್ಲಣ್ಣವ್ರು ನಿಂತಾಗಲೂ ಕೂಡ 27-28ನೇ ವಯಸ್ಸಲ್ಲಿ ಎಲೆಕ್ಷನ್ ನಿಂತಿದ್ರು. ಅದೇ ರೀತಿ ಇವತ್ತು ಕೂಡ ಅವರು ಕೂಡ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ ದಾವಣಗೆರೆ ದಕ್ಷಿಣದ ಒಬ್ಬ ಪ್ರಬಲ ವ್ಯಕ್ತಿಯಲ್ಲ ಇವರು. ಇಡೀ ನಮ್ಮ ದಕ್ಷಿಣ ಅಂದರೆ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಒಬ್ಬ ಯುವಕ, ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ. ಏನು ಹೇಳಿ ಸಮರ್ಥವಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಏನು ಸರ್, ಇವತ್ತಿಂದ ಗೊತ್ತಾಗಿಲ್ಲ, MP ಚುನಾವಣೆಯಲ್ಲೇ ಗೊತ್ತಾಗಿತ್ತು. ಬರೀ ಕಾಲ್ನಲ್ಲಿ ಇಡೀ ಜಿಲ್ಲೆನೇ ತಿರುಗಿದ್ದಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಅಂತಕ್ಕಂಥದ್ದು ಇದು ಒಂದು ಚಿಕ್ಕದೊಂದು ಟಾಸ್ಕ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್ ವಿಶೇಷ ಏನಂದ್ರೆ ಇವತ್ತು 30,948 ನೋಡ್ತಾ ಇದ್ದೀರಾ ನೀವೇ. 10,000 ಮತಗಳಲ್ಲಿ ಮುನ್ನಡೆ ಆದರೆ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, 2,000 3,000 ಮತ ಹೋತು ಮುಂದೋದ್ವಿ ಅಂದರೆ ಯಾವತ್ತೂ ಕೂಡ ಎದೆಗುಂಡಬೇಡಿ. ಸೋತ್ರು ಕೂಡ ಮುಂದ್ಗಡಬೇಡಿ, ಗೆದ್ದರೂ ಮುಂದ್ಬೇಡಿ. ಇವತ್ತು ಗೆದ್ದಿದ್ದೀವಿ, ಯಾವತ್ತೇ ಆಗಲಿ ಸೋಲಿಗೂ ಕೂಡ ಅಂಜಬಾರ್ದು. ಅದೇ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಾಮನೂರು ಅಣ್ಣವ್ರದ್ದು ಮನೆ ದೇವ್ರದ್ದು ಇವತ್ತು ಸೋಮವಾರ, ಅವ್ರ ಮನೆ ದೇವ್ರ ವಾರ ಇವತ್ತು ಕಲ್ಲೇಶ್ವರ ಸ್ವಾಮಿ. ಇವತ್ತೇ ಕೂಡ ಕೌಂಟಿಂಗು ಇವತ್ತು ತಿಳಿದಿರ್ಬೋದು. ಇವತ್ತು
ರಿಸಲ್ಟ್ ಕೂಡ ಒಳ್ಳೇದು ಬರ್ತಾ ಇದೆ. ಇನ್ನೂ ಕೂಡ 8 ಸುತ್ತದವೆ, ಗೆಲ್ತಾರೆ, ಯಾವುದೇ ರೀತಿ ಸಂಶಯ ಬೇಡ. ಕಡಿಮೆ ಅಂದರೂ 15,000 ಮತಗಳ ಅಂತರದಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು ಸರ್. ರುದ್ರೇಶ್ ಜೀವಿ. ಯಾವುದು ಸೈಯದ್ ರಿಯಾಜಿಗಳು 1163 ಮತಗಳನ್ನು ಪಡೆದಿದ್ದಾರೆ. ನೋಟಾ ಮತಗಳ ಸಂಖ್ಯೆ 478.